ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ತೀನಿ ಅಂತ ಅಂದರೆ ಪೈಥಾನ್ 3ನ ಹೇಗೆ ಇನ್ಸ್ಟಾಲ್ ಮಾಡೋದು ವಿಂಡೋಸ್ ಸಿಸ್ಟಮ್ಗೆ ಅಂತ ಹೇಳ್ಕೊಡ್ತೀನಿ. ಮತ್ತೇನಕ್ಕೆ ತಡ, ನಿಮ್ಮ ಕಂಪ್ಯೂಟ್ರಲ್ಲಿ ಯಾವುದಾದ್ರೂ ಬ್ರೌಸರ್ ಇರುತ್ತೆ ಅದನ್ನು ಓಪನ್ ಮಾಡಿ ಸರ್ಚ್ ಬಾರ್ಗೆ ಬಂದು ಅಲ್ಲಿ www.python.org ಅಂತ ಟೈಪ್ ಮಾಡಿ. ಈ ಪೇಜ್ ಬಂದು ಪೈಥಾನ್ ಅಫಿಷಿಯಲ್ ಪೇಜ್ ಆಗಿರುತ್ತೆ. ಇದರಲ್ಲಿ ನಮಗೆ ಡಾಕ್ಯುಮೆಂಟ್ಸು ಅಥವಾ ರೀಡಿಂಗ್ ಡಾಕ್ಯುಮೆಂಟ್ಸು, ಪೈಥಾನನ್ನು ಹೇಗೆ ಇನ್ಸ್ಟಾಲ್ ಮಾಡೋದು, ಸಿಂಟ್ಯಾಕ್ಸ್, ಕೆಲವೊಂದು ಕಮ್ಯುನಿಟಿ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ. ಮತ್ತು ಇಲ್ಲಿ ನಮಗೆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಬೇಕು ಅಂದರೆ ಇಲ್ಲಿ ನೋಡಿ ಡೌನ್ಲೋಡ್ಸ್ಗೆ ಹೋಗಿ, ಅಥವಾ ಈ ಡೌನ್ಲೋಡ್ಸ್ ಇದೆಯಲ್ಲ ಇಲ್ಲಿಗೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಡೌನ್ಲೋಡ್ ಲೇಟೆಸ್ಟ್ ವರ್ಷನ್ ಫಾರ್ ವಿಂಡೋಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಇದು ಡೌನ್ಲೋಡ್ ಆಗುತ್ತೆ. ಇಟ್ ವಿಲ್ ಟೇಕ್ 1 or 2 minutes. ನಿಮ್ಮ ಕಂಪ್ಯೂಟರ್ ಹೇಗೆ ಸ್ಪೀಡ್ ಇರುತ್ತೆ, ಇಂಟರ್ನೆಟ್ ಸ್ಪೀಡ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಅಲ್ಲಿಗೆ ಹೋಗೋಣ, ಡೌನ್ಲೋಡ್ಗೆ ಹೋಗ್ಬಿಟ್ಟು ಆ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇದು ನಮಗೆ ಪಾಪಪ್ ಬರುತ್ತೆ, ಇನ್ಸ್ಟಾಲೇಷನ್ ಪಾಪಪ್. ಇಲ್ಲಿ ಬಂದು ಚೆಕ್ ಬಾಕ್ಸ್ ಆಪ್ಷನ್ ಕೂಡ ಒಂದೆರಡು ಚೆಕ್ ಬಾಕ್ಸ್ ಆಪ್ಷನ್ ಇದೆ. ನಾವು ಇಲ್ಲಿ ಆ್ಯಡ್ ಪೈಥಾನ್ exe ಪಾತ್ ಅಂತ ಇದೆಯಲ್ವಾ, ಅದು ನಾವು ಇದು ಆಟೋಮೆಟಿಕ್ಕಾಗಿ ಪೈಥಾನ್ ಪಾತ್ನ ಎನ್ವೈರನ್ಮೆಂಟ್ ವೇರಿಯಬಲ್ಗೆ ಆ್ಯಡ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ನಾವು ಮ್ಯಾನ್ಯುವಲ್ ಆಗಿ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡಿ ಇನ್ಸ್ಟಾಲ್ ನಾವು ಮತ್ತು ಕಸ್ಟಮೈಸೇಷನ್ ಇನ್ಸ್ಟಾಲೇಷನ್ ಕೂಡ ನಾವು ಮ್ಯಾನ್ಯುವಲ್ ಆಗಿ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಬಟ್ ನಾನು ಇದನ್ನು ಫಾಲೋ ಮಾಡ್ತೀನಿ, ಇನ್ಸ್ಟಾಲ್ ನಾವು ಅಂತ. ನೀವು ಕೂಡ ಅದನ್ನೇ ಫಾಲೋ ಮಾಡಿ. ಇನ್ಸ್ಟಾಲ್ ಆಗ್ತಿದೆ. ಇನ್ಸ್ಟಾಲೇಷನ್ ಸಕ್ಸಸ್ಫುಲ್ ಆಗಿದೆ. ಸೊ ನಾವು ಇದನ್ನು ಕ್ಲೋಸ್ ಮಾಡೋಣ. ಮತ್ತು ಇನ್ಸ್ಟಾಲ್ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ನಮ್ಮ ಕನ್ಫರ್ಮೇಷನ್ಗೆ ನಾವು ಒಂದು ಕಮೆಂಟ್ ಪ್ರಾಂಪ್ಟ್ನ ಓಪನ್ ಮಾಡಿ ಅಲ್ಲಿ ಹೋಗಿ ಪೈಥಾನ್ ಅಂತ ಟೈಪ್ ಮಾಡಿ. ಪೈಥಾನ್ ಇನ್ಸ್ಟಾಲ್ ಆಗಿದ್ರೆ ಪೈಥಾನ್ ಕಮೆಂಟ್ ಪ್ರಾಂಪ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಪೈಥಾನ್ 3.11 ಪೈಥಾನ್ ಇಂಟರ್ಫೇಸ್ ಓಪನ್ ಆಗಿದೆ. ಜಸ್ಟ್ ಒಂದು ಕೋಡ್ ಎಕ್ಸಿಕ್ಯೂಟ್ ಮಾಡೋಣ. ಪ್ರಿಂಟ್ ಹೆಲೋ ಇವಾಗ ಪೈಥಾನ್ ಇನ್ಸ್ಟಾಲ್ ಆಗಿದೆ. ನೀವು ಕೂಡ ಇದೇ ಸ್ಟೆಪ್ನ ಫಾಲೋ ಮಾಡಿ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.